ನಿಮ್ಗೆ ಯಾವಾಗಾದರೂ ಊರಿನ ತೊಂಡೆಕಾಯಿ ಸಿಕ್ಕಿದ್ರೆ ಈ ಥರ ಗುದ್ದಿ ಮಾಡುವ ಮೆಣಸುಕಾಯಿ ಮಾಡಿ ಅನ್ನಕ್ಕೆ ಸೂಪರ್ ಆಗ್ತದೆ. ಇದನ್ನು ಮಾಡಲಿಕ್ಕೆ ಮಿಕ್ಸಿ ಜಾರಿಗೆ 1 ಕಪ್ಪಷ್ಟು ತೆಂಗಿನ ತುರಿ, 2 ಉದ್ದ ಮೆಣಸು, 4 ಗಿಡ್ಡ ಮೆಣಸು, 1 ತುಂಡು ಬೆಲ್ಲ, ಸ್ವಲ್ಪ ಹುಣಸೆ ಹಣ್ಣು, ಹುರಿದಂತ 1 ಸ್ಪೂನ್ ಕೊತ್ತಂಬರಿ, ಅರ್ಧ ಸ್ಪೂನ್ ಜೀರಿಗೆ, ಚಿಟಿಗೆ ಅರಿಶಿನ, ನೀರು ಇದಿಷ್ಟನ್ನು ಹಾಕಿ ಕಡಿದುಕೊಳ್ಳೋದು. ಇದು ಊರಿನ ತೊಂಡೆಕಾಯಿ ಆಯ್ತಾ, ಫ್ರೆಶ್ ಆಗಿ ಸಿಕ್ಕಿತ್ತು. ಸೊ ಫಸ್ಟಿಗೆ ಇದನ್ನು ಒಂದು ಪಾತ್ರಕ್ಕೆ ಹಾಕಿ ಚಂದ ಜಜ್ಜಿಕೊಳ್ಬೇಕು. ಕಂಪ್ಲೀಟ್ ಆಗಿ ಹುಡಿ ಆಗಬಾರ್ದು, ಈ ಥರ ಅರ್ಧ ಹುಡಿ ಆದರೆ ಸಾಕಾಗ್ತದೆ. ನೆಕ್ಸ್ಟ್ ಇದನ್ನು ಒಂದು ಕಡಾಯಿಗೆ ಹಾಕಿಕೊಳ್ಳುವ. ಆಗಲೇ ಗ್ರೈಂಡ್ ಮಾಡಿಟ್ಟಂಥ ಮಿಕ್ಸ್ಚರ್ 1 ಕಪ್ಪಷ್ಟು ನೀರು ಹಾಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದನ್ನು ಬೇಯಲಿಕ್ಕಿಡಿ. ತೊಂಡೆಕಾಯಿ ಕಂಪ್ಲೀಟಾಗಿ ಬೇಯಬೇಕು, ಒಂದು 20 ಮಿನಿಟ್ಸ್ ಬೆಂದರೆ ಸಾಕಾಗ್ತದೆ. ನಿಮಗೆ ಡ್ರೈ ಬೇಕಿದ್ರೆ ನೀರನ್ನು ಸ್ವಲ್ಪ ಆರಿಸಿಕೊಳ್ಳಿ, ಇಲ್ಲಾಂದರೆ ಈ ಹದಕ್ಕೆ ಬಂದರೆ ಸಾಕಾಗ್ತದೆ. ಇದನ್ನು ಕೆಳಗಿಳಿಸಿಕೊಳ್ಳುವ. ನೆಕ್ಸ್ಟ್ ಇದಕ್ಕೆ ಒಂದು ಒಳ್ಳೆ ಒಗ್ಗರಣೆ ಕೊಡಬೇಕು. ತೆಂಗಿನೆಣ್ಣೆಗೆ ಸಾಸಿವೆ, ಕರಿಬೇವಿನ ಸೊಪ್ಪು ಮತ್ತು 1 ಉದ್ದ ಮೆಣಸನ್ನು ಕಟ್ ಮಾಡಿಕೊಂಡು ಹಾಕಿ ಚಂದ ಫ್ರೈ ಮಾಡಿಕೊಳ್ಳಿ. ಆಗಲೇ ರೆಡಿಯಾದಂಥ ಈ ಮೆಣಸುಕಾಯಿಗೆ ಹಾಕಿ ಲಿಡ್ಡನ್ನು ಕ್ಲೋಸ್ ಮಾಡಿ. ಇಷ್ಟಾದರೆ ತೊಂಡೆಕಾಯಿಯಿಂದ ಗುದ್ದಿ ಮಾಡಿದಂಥ ಮೆಣಸಿನಕಾಯಿ ರೆಡಿ ಆಯಿತು. ಈ ರೆಸಿಪಿ ಸಿಂಪಲ್ ಇದೆ, ಒಂದ್ಸಲ ಟ್ರೈ ಮಾಡಿ ನೋಡಿ.